ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮ ಬಹುಶಃ ನಾನು ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಾನು ಭಾವಿಸಿದೆ. ಎಲ್ಲ 2 ದಿನಗಳ ಕಾಲ ಬೆಂಗಳೂರಿಗೇ ಇವತ್ತು ದಿವಸ ಭಾಳಷ್ಟು ಜಿಲ್ಲೆಯ ಮತಕ್ಷೇತ್ರ ಜನ ಬಂದು ನನಗೆ ಅಭಿನಂದನೆಗಳು ಸಲ್ಲಿಸಿದರು. ನಾನು ಮಾಂತೇಶ್ ಇಬ್ರಾದವ್ರಿಗೆ ಹೇಳಿದೆ, ಇದು ನನ್ನ ಮುಂದುವರೆದ ಭಾಗ. ಯಾಕಂದ್ರೆ ನಾನೀಗ 3 ವರ್ಷ ಮಂತ್ರಿ ಇದ್ದೆ, ಅದು ಕೈಗಾರಿಕೆ ಮಂತ್ರಿ ಇದ್ದೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು, ಅವರಲ್ಲಿ ಕೂಡ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಇದು ಮುಂದುವರೆದ ಭಾಗ. ಹೀಗಾಗಿ ಯಾವ ಕಾರ್ಯಕ್ರಮಗಳು ಕೂತ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ಅವ್ರು ಹೇಳಿದ್ರು, ಇಲ್ಲ ನೀವೆಲ್ಲರೂ ಒಂದು ಕಡೆ ಕೂಡಿಸ್ಕೊಂಡು ಅಲ್ಲಿನೇ ಆ ಕಾರ್ಯಕ್ರಮ ಮಾಡೋಣ, ಯಾರಿಗೂ ಕೂಡ ಇವು ಹೂವು ಹಾರ. ಯಾಕಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈ ಎಲ್ಲವನ್ನ ಕೂಡ ತಿರಸ್ಕಾರ ಮಾಡೋದು. ಅದು ಶಾಲು, ಹಾರು, ಹೂವು ಎಲ್ಲವನ್ನ ಬಳ್ಳಾರಿ ಗುಲಾಬಿ ಹೂವನ್ನು ಕೊಡ್ತಿದ್ರು, ಪುಸ್ತಕ ಅಂತ ಕೊಡ್ತಿದ್ರು. ನಾನು ಕೂಡ ಅದನ್ನು ಪಾಲನೆ ಮಾಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆದೇಶ ಮಾಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅದನ್ನು ಸಂಪೂರ್ಣವಾಗಿ ನಿಷೇಧನೆ ಮಾಡಿದ್ದೀನಿ. ಯಾರು ಕೊಡ್ತಿರೋ ಬುಕ್ಕ ಕೊಡ್ರಿ, ಇಲ್ಲಿ ಕರೆಯುವಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ. ಆದರೆ ರಾಜಕೀಯ ಕಾರ್ಯಕ್ರಮದಲ್ಲಿ ಅದು ನಿಲ್ಸೋಕ್ಕಾಗಂಗಿಲ್ಲ, ಸಂಘ ಸಂಸ್ಥೆಗಳು ನಿಲ್ಸೋಕ್ಕಾಗಂಗಿಲ್ಲ. ಅದಾಗಿ ಒಂದು ಸೂಚನೆಯನ್ನು ಕೊಡಿಸಿ ಯಾರು ಹಾರು, ಶಾಲು, ಹಾರ ಯಾವುದು ಕೂಡ ಬೇಡ ಅಂತ ಹೇಳೋದನ್ನು ಸಹ ನಿರ್ಧರಿಸಿ ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸು ನಾನು ಮಾತನ್ನು ಇವತ್ತು ಸಹ ಅವರು ವಿಚಾರ ಮಾಡಿ, ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ಇಷ್ಟೆಲ್ಲನೂ ಕೂಡ ಈ ಗದ್ದಲ ಎಬ್ಬಿಸಿರ್ತಾರೆ ಅಂತೇಳಿ. ಇವತ್ತು ಬಸವ ಜನ್ಮಭೂಮಿ, ಇದು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಭೂಮಿ, ಮಂತ್ರಾಲಯ ಶಿವಯೋಗಿಗಳ ಜನ್ಮಭೂಮಿ, ಫಗುವಳ್ಕಟ್ಟಿಯವರು ಅವರ ಕರ್ಮಭೂಮಿ. ಯಾಕಂದ್ರೆ ಹುಟ್ಟಿದ್ದು ಧಾರವಾಡದಲ್ಲಿ. ನನ್ನ ತಂದೆಯವರಾದಂಥ BM ಪಾಟೀಲರು. ವಿಜಯಪುರ ಜಿಲ್ಲೆಗೆ ಒಂದು ಭವ್ಯವಾದಂಥ ಒಂದು ಇತಿಹಾಸ ಇವತ್ತು ಸಿಗುವಂಥದ್ದು. ಆ ಇತಿಹಾಸದ ಜೊತೆಗೆ ನಮಗೆ ಇವತ್ತು ಆದಿಲ್ ಶಾಹಿ ಅರಸರು, ಗೋಲ್ ಗುಂಬೋಜು, ಇಮ್ರಾಹಿಂ ರೋಜಾ ಇವೆಲ್ಲವನ್ನು ಕಟ್ಟಿದಂಥದ್ದು ಕೂಡ. ಅನೇಕ ಸಂತರು ಇವತ್ತು, ಶಾಂತಿವೀರಪ್ಪಗಳು, ಅನೇಕ ಸಂತರು, ಸ್ವಾಮೀಜಿಯವರು ಇವತ್ತು ಸಹ ಈ ಭಾಗದಲ್ಲಿ ಇವತ್ತು ಸಹ ಇದು ಮಾಡಿ ಬೇರೆ ಬೇರೆ ಕಡೆನೂ ಕೂಡ ಇವತ್ತು ಗದಗಿನಲ್ಲಿ ಕೂಡ ನಮ್ಮ ವಿಜಯಪುರ ಹೋಗುತ್ತಾ ಸ್ವಾಮೀಜಿಯವರು ಇವತ್ತು ಎಲ್ಲ ಕಡೆ. ಆದರೂ ಕೂಡ ನಾವು ಆ ಪ್ರಕೃತಿಯ ನಿಯಮದಲ್ಲಿ ಇವತ್ತೊಂದು ದಿವಸ ನಾವು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಣೆಪಟ್ಟನ್ನು ಕಟ್ಕೊಂಡಿದ್ದೀವಿ. ನಾರಿಸ್ಬಿಡ್ತೀರ 5 ನಿಮಿಷ. ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ, ಇಂದು ವಿಜಯಪುರ, ಈ 2 ಭಾರತ ದೇಶದಲ್ಲಿ 2 ಬರಗಾಲದ ಪ್ರದೇಶ, ತೀವ್ರವಾದಂಥ ಬರಗಾಲ ಪ್ರದೇಶಗಳು ಅಂತೇಳಿ ಘೋಷಣೆ ಮಾಡಿ ಇವತ್ತಿಗೂ ಕೂಡ ನಾವು ಬರಗಾಲ ನಿವಾರಣಾ ಕೇಂದ್ರವನ್ನು ನೋಡ್ತೀವಿ, ಆಂಟಿ ಫೆಮಿನ್ ಸೆಂಟರ್ಸನ್ನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಎದುರುಗಡೆ, ಸರ್ಕಲ್ ಎದುರುಗಡೆ ಇವತ್ತು ದಿವಸ ನಾವು ಬರಗಾಲ ನಿವಾರಣಾ ಕೇಂದ್ರ ನೋಡ್ತೀವಿ, ವಿಲ್ಸನ್ ಆಂಟಿ ಫೆಮಿನ್ ಸೆಂಟರ್ ಅಂತ ಹೇಳ್ತೇವೆ. ಅದಾಗಿಯೂ ಕೂಡ ನಮ್ಮ ಹಿರಿಯರಾದಂಥ ಸಿದ್ದರಾಮಪ್ಪನ ಉಪ್ಪಿಣ್ಣವರು, ನಮ್ಮ ಹಿರಿಯರಾದಂಥ ನಮ್ಮ ವಿಷಿ ನಾಗ್ತಾನವ್ರು ಹೇಳ್ತಿದ್ರು, ನಾವು ಹೃದಯ ಶ್ರೀಮಂತಿಕೆ ಇದ್ದಂಥ ಜನ ಅಂತ. ಯಾಕಂದರೆ ಇಂದಿರಾ ಗಾಂಧಿ ಅವ್ರನ್ನ ಅಂದು ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ, ನಿಜಲಿಂಗಪ್ಪನವ್ರನ್ನ ಬಂಗಾರದಲ್ಲಿ ತೂಗಿ ನಾವು ಭಾರತ ದೇಶದ ದೇಶಾಭಿಮಾನವನ್ನು ಇವತ್ತೊಂದು ಸಹ ಪ್ರದರ್ಶಿಸಿದಂಥ ಹೃದಯ ಶ್ರೀಮಂತ ಜನ. ನಮ್ಮ ಹಣ ಇದ್ದಿದ್ರು ಕೂಡ ನಮ್ಮ ಕೈಯಲ್ಲಿರುವಂಥ ಬಳೆಗಳನ್ನ, ಬಂಗಾರದ ಸಾರುಗಳನ್ನ, ಮನೆಗಿಟ್ಟು ಬಂಗಾರ ಕೊಟ್ಟು ಇವತ್ತೊಂದು ಸಹ ದೇಶ ಪ್ರೇಮವನ್ನು, ರಾಷ್ಟ್ರ ಪ್ರೇಮವನ್ನು ಮೆರೆದಂಥ ಜನ ವಿಜಯಪುರ ಜಿಲ್ಲೆ ಜನ ಅಂತೇಳಿ. 5 ನದಿಗಳ ಹರಿದ್ರೂ ಕೂಡ ಹೆಂಗೆ ಪಂಜಾಬ್ನ ಹಾಗೆ ಇವತ್ತೊಂದು ಸಹ ನಮ್ಮ ವಿಜಯಪುರ ಜಿಲ್ಲೆಯೂ ಕೂಡ ಅಲ್ಲಿ 5 ನದಿಗಳು ಹರಿದವು, ಇಲ್ಲಿ 5 ನದಿಗಳು ಹರಿದವು. ಆದರೂ ನಮಗೆ ಕುಡಿಯೋಕ್ಕೆ ನೀರಿರಲಿಲ್ಲ ಇವತ್ತೊಂದು ದಿವಸ. ಏನು ಹಿಂದೆ 1969, 70, 71, 72 ನಮ್ಮ ತಂದೆಯವರೇನು ಅಂದು ನಗರಾಭಿವೃದ್ಧಿ ಸಚಿವರಾಗಿದ್ದರು.
ಆವಾಗ ಪ್ರಥಮ ಏನು ನೀರಿನ ಕೃಷ್ಣಾ ನದಿದ ನೀರನ್ನು ಮತ್ತು ಇಲ್ಲಿಯ ಏನು ಚರಂಡಿ ವ್ಯವಸ್ಥೆಯನ್ನು ನಮ್ಮ ಏನಂತಿರೋದಕ್ಕೆ ಏನಂತೀರಿ ಒಳಚ UGD ಅದನ್ನು ಮಾಡಿದಂಥದ್ದು. ಅವಾಗ ಬಹುಶಃ ಭಾಳ 75,000 ಜನಸಂಖ್ಯೆ ಇತ್ತು, 1 ಲಕ್ಷ ಜನಸಂಖ್ಯೆ ಇತ್ತು. ಈಗ 5 ಲಕ್ಷ ಜನಸಂಖ್ಯೆ ಆಗ್ಯದ. ಈ ಬ್ಯಾಸಗಿ ಸಂದರ್ಭದಲ್ಲಿ ನಾನು ನೋಡಿದ್ರೆ 2013ರಿಂದ 18 ಹಿಂದೆ ಉಸ್ತುವಾರಿ ಇದ್ದಾಗ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ YS ಪಾಟೀಲ್ರಿದ್ರು. ನಾವು ಸುಮಾರು 700 ಟ್ಯಾಂಕರ್ಗಳನ್ನ ಹಚ್ಚಿದ್ವಿ. ಅವು 700 ಟ್ಯಾಂಕರ್ಗಳನ್ನ ಇಲ್ಲ ಸೋಮನಾಥ್ ಸಾಕೋರ್ ಅವನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಂಥವ್ರು ಅದರಲ್ಲಿ 700 ಟ್ಯಾಂಕರ್ಗಳನ್ನ ಈ ಕಳೆದ 7-8 ವರ್ಷನಾಗ 10 ವರ್ಷದಾಗ ಬಹುಶಃ 4-5 ಬರಗಾಲ ಬಂದವು. ಭಾಳ ಜನರಿಗೆ ಅರ್ಥ ಆಗಿಲ್ಲ. ವಿಜಯಪುರ ನಗರದಲ್ಲಿ ಸ್ವಲ್ಪ ತೊಂದರೆ ಇದೆ ಇಲ್ಲ ಅನ್ನೋದಲ್ಲ, ಇನ್ನೊಂದು ಹಂತದ ನೀರಾವರಿ ಇವತ್ತು ಸಹ ಕುಡಿ ನೀರಿನ ಹಂತ ಘಟಕ ಆಗಲೇಬೇಕು ಇವತ್ತು ದಿವಸ. ಅದರ ಸಲುವಾಗಿ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ, ಆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದರೆ ಹಳ್ಳಿಯಲ್ಲಿ ಇವತ್ತು ಸಹ ಕುಡಿಲಿಕ್ಕೆ ನೀರಿನ ತೊಂದರೆ ಬಹುಶಃ 95% ಎಲ್ಲೋ ಒಂದು ಕಡೆ ವಸ್ತಿಗಳು ಕೆಲವೊಂದು ಕಡೆ ಇದ್ದಾವೆ, 95% ಇವತ್ತು ಬಗ್ಗೆ ಇರ್ತದೆ. ನನಗೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕಳೆದ ಒಂದು 30 ವರ್ಷ ಹಿಂದೆ ತಿಕೋಟಾದಲ್ಲಿ BID ಸಂಸ್ಥೆ ವಿಬಿಜತಿ ಕಾಲೇಜ್ನಲ್ಲಿ ಒಂದು ಹಾಸ್ಟೆಲ್ನ ಭೂಮಿ ಪೂಜೆನ ಉದ್ಘಾಟನೆ ಇತ್ತು. ಭೂಮಿ ಪೂಜೆ ಆ ಸಂದರ್ಭದಲ್ಲಿ ಸಿದ್ದೇಶ್ವರಪ್ಪಗಳು ಒಂದು ಮಾತನ್ನು ಹೇಳಿದ್ರು. ಯಾಕಂದ್ರೆ ಸಿದ್ದೇಶ್ವರಪ್ಪಗಳು ಪೂರ್ವಾಶ್ರಮ ಬಿಜ್ಜರ್ಗಿ, ತಿಕೋಟ, ಬಾಬಾನಗರ, ಬಿಜ್ಜರ್ಗಿ, ಕನಮಡಿ ಇವತ್ತು ಸಂಕಷ್ಟದ ಮಧ್ಯ 1 ಇಂಚ್ ಬೋರ್ವೆಲ್ 2 ಇಂಚ್ ಬೋರ್ವೆಲ್ ಇದ್ರ 2 ಎಕರೆ ದ್ರಾಕ್ಷಿ 4 ಎಕರೆ ದ್ರಾಕ್ಷಿ ಮಾಡ್ಕೊಂಡಂಥವ್ರು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಎಲ್ಲೆಲ್ಲೋ ಪೈಪ್ಲೈನ್ ಮಾಡಿ 10-20 ಕಿಲೋಮೀಟರ್ 40 ಕಿಲೋಮೀಟರ್ ಸೌಲ್ಡ್ ನೀರು ತಗೊಂಬಂದ ತಂದು ನ್ಯಾಯಹಳ್ಳ ಇತ್ತು ಅಲ್ಲಿ ತರ್ತಾ ಇದ್ರು, ಎಲ್ಲ ಮಾಡಿ ಇದು ಮಾಡ್ಕೊಂಡು ಅಂತದ್ದು. ನನಗೊಂದು ಮಾತು ಹೇಳಿದರು ಅವತ್ತು, 30 ವರ್ಷ ಆಗಿರ್ಬೇಕು ಅದರಿಂದ ನಾನು ಕರೆಕ್ಟ್ ಎಕ್ಸಾಕ್ಟ್ ಅದಂತ ಕೊಡ್ರಿ ಇದ್ರಾಗಿರ್ತದ. MB ಪಾಟ್ರ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ ನೀವು. MB ಪಾಟ್ರ ನೀವೆಲ್ಲರೂ ಕೂಡಿ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ. ಇದು ಅಮೇರಿಕಾದ ಕ್ಯಾಲಿಫೋರ್ನಿಯಲ್ಲಿ ಇರ್ತದೆ. ಯಾಕಂದ್ರೆ ಅವರು ದ್ರಾಕ್ಷಿ ವಿಚಾರದಲ್ಲಿ ಹೇಳಿರುವಂಥದ್ದು. ಅಂದ್ರೆ ನಾವು ಇಷ್ಟು ಪ್ರಸಿದ್ಧವಾದ ದ್ರಾಕ್ಷಿ ಬೆಳಿತೀವಿ ಕಷ್ಟಪಟ್ಟು, ಆದರೆ ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ. ಒಳ್ಳೆಯ ಭೂಮಿ ಅದ, ಒಳ್ಳೆಯ ಬಿಸಿಲನ್ನು ಕೊಟ್ಟ ಅಂದೇವು. ನಾವಾದ್ರೆ ಕೆಟ್ಟ ಬಿಸಿಲು ಅಂತೀವಿ. ಆ ಬಿಸಿಲಿಗೆ ಇವತ್ತು ದಿವಸ ನಮ್ದಿಷ್ಟೆಲ್ಲ ಸಿಹಿ ಆಗುವಂಥದ್ದು ಎಲ್ಲ ಹಣ್ಣುಗಳ ಹಂಪುಗಳು. ಆದರೆ ನಮ್ಮ ಮುಂದೆ ಏನೂ ದಾರಿ ಇರಲಿಲ್ಲ. ಕೃಷ್ಣ ನ್ಯಾಯಾಧಿಕರಣ ಏನು ಬಚಾವ ತೀರ್ಪು ಬಂತು. ಆಲ್ಮಟ್ಟಿ ಅಣೆಕಟ್ಟು 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಂಕುಸ್ಥಾಪನೆ ಮಾಡಿ ಒಂದು ಪ್ರಾರಂಭ ಮಾಡಿದರು. ಆ ಬಚಾವ ತೀರ್ಪಿನಲ್ಲಿ ನಾವು ವಿಜಯಪುರ ಮತ್ತು ಬಾಗಲಕೋಟೆ ಏನು ಅವಿಭಾಜ್ಯ ಬಿಜಾಪುರ ಜಿಲ್ಲೆ ಇತ್ತು. ನಾವು ಸುಮಾರು 1,90,000 ಅಂದ್ರೆ ಅಂದಾಜು 2 ಲಕ್ಷ ಎಕರೆ ಹಿಡಿದ್ವಿ. ಅಷ್ಟು ಭೂಮಿಯನ್ನು ಕಳ್ಕೊಂಡಂಥ ಜನ. ನಮಗೆ ನೀರಾವರಿ ಆಗಿದ್ದು ಪ್ರತ್ಯುಪರವಾಗಿ UKP ಸ್ಟೇಜ್ 1 ಮತ್ತು ಸ್ಟೇಜ್ 2ದಲ್ಲಿ 75,000 ಎಕರೆ ಮಾತ್ರ ಇತ್ತು ಸರ್. ಎಷ್ಟು ಭೂಮಿ ಕಳ್ಕೊಂಡಿವಿ ಅಷ್ಟು ನೀರಾವರಿ ಆಗಲಿಲ್ಲ. 2 ಲಕ್ಷಕ್ಕೆ 2 ಲಕ್ಷ ಆಗಲಿಲ್ಲ, 75,000 ಆಯಿತು. ಆದರೆ ಬೇರೆ ದಾರಿ ಇರಲಿಲ್ಲ. ಆ ಬೊಕ್ಷಿ ನೀರು ತರ್ಕೊಡೋಂಥ ಸಾಧ್ಯತೆನೇ ಇರಲಿಲ್ಲ ಇವತ್ತು ದಿವಸ. ಯಾಕಂದ್ರೆ ಎಲ್ಲವೂ ಕೂಡ ನ್ಯಾಯಾಧಿಕರಣದ ನೀರಿನ ಹಂಚಿಕೆ ಆಗ್ಬೇಕು. ಸುಮ್ಮನೆ ನಾವು ಡ್ಯಾಮ್ ಕೊಡ್ತೀವಿ ನೀರು ತಗೋತಂದ್ರೆ ಅದೇನೋ 2010ರಲ್ಲಿ ಇವತ್ತು ದಿವಸ 2ನೇ ತೀರ್ಪು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು ಬಂತು. ಶಕ್ತಿ ಆಗತ್ತದ ಎಲ್ಲರಿಗೂ ನಾ ಜಾಸ್ತಿ ಮಾತಾಡಂಗಿಲ್ಲ. ಆದ್ರೂ ಇಷ್ಟೆಲ್ಲ ಬಂದಿರೋ ಸ್ವಲ್ಪ ಮಾತುಗಳನ್ನ, ಯಾಕೆ ಎಲ್ಲರೂ ಖರ್ಚಿ ಬಿಡ್ಕೊಂಡು ಗಾಳಿ ಸತ್ತಿರ ನನಗೂ ಬೆವರು ನಿಮ್ಗೆ ಜಾಸ್ತಿ ಬೆವರು ನನಗೆ ಬರ್ತೈತೆ. ನಾವು ಊಟ ಮಾಡೋದ್ರ ಬೆವರು ಬರ್ತದೆ ನನಗೆ. ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. 2ನೇ ತೀರ್ಪು 2010ರಾಗ ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು. ಆ ಬ್ರಿಜೇಶ್ ಕುಮಾರ್ ತೀರ್ಪು ಬಂದಾಗ ಮುಂದದು 13ರಲ್ಲಿ ಸ್ಪಷ್ಟೀಕರಣ ಅರ್ಜಿಕೊಂಡು ಏನು 177 TMC ಮೊದಲಾಗಿತ್ತು 73 ಆಯಿತು ಅಂದ್ರೆ 4 TMC ಕಳ್ಕೊಂಡಿವಿ ಅಲ್ಲಿ ಸ್ಪಷ್ಟೀಕರಣದಾಗ. ಆವಾಗ ನಿಜವಾದಂಥ ನ್ಯಾಯ ಸಿಕ್ಕಿದ್ದು ನಮಗೆ ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ ಈ 3 ಯೋಜನೆಗಳಿಗೆ ವಿಶೇಷವಾಗಿ 55 TMC 20, 18 ಸುಮಾರು
85 TMC ಅಷ್ಟು ನೀರು ನಮಗೆ ಬಂತು. ಅವಲ್ಲಿವರೆಗೆ ನಮಗೆ ಬೇರೆ ಹಾದಿ ಇರಲಿಲ್ಲ. ಮೊದಲದು ನೀರಾವರಿ ಕ್ಷೇತ್ರ 560ರಿಂದ 590 ಮೀಟರ್ ತನಕ ಇತ್ತು. ನಮ್ಮ ಹಿರಿಯ ಅಂತ ಕುಲ್ಲಳ್ಳಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಸಾಹೇಬ್, ಅದು 560 590 ಆದರೆ ನಿಮ್ಮ ಅಕೌಂಟಿಗೆ ಬಬಲೇಶ್ವರ ನೀರು ಬರ್ತಿರ್ಲಿಲ್ಲ. ಅದು ಯಾರಿಗೂ ಗೊತ್ತೂ ಇರಲಿಲ್ಲ. ನಮ್ಮ ಮಂದಿ ಬರೇ ಮುಳುವಾಡಿ ಹಾಕ್ತಿರವ್ರೆ ಅಂತೇಳಿ ಎಲ್ಲ ನಡೆದಿತ್ತು. ಮುಂದದು ಯಾವ 640 ಮೀಟರ್ ಕದಾಗ 1.5 ಲಕ್ಷ ಎಕರೆ ಆಗಿ ಬಬಲೇಶ್ವರ ತಾಲೂಕು ಒಳಗೊಂಡಿಲ್ಲ. ಯಾಕಂದ್ರೆ ಬಬಲೇಶ್ವರ್ಗೆ ನಿಮ್ಗೆ ನೀರು ಬರ್ತಿರ್ಲಿಲ್ಲ. ಅದು ನೀವು ಮುಳುವಾಡಿ ಹಾಕ್ತಿರೋರು ಹೋರಾಟ ಮಾಡ್ತಿದ್ರಿ. 640ಕ್ಕೆ ನಿರ್ಧಾರ ಮಾಡಿದ ಮೇಲೆ ಇವತ್ತು ಅದೆಲ್ಲನೂ ವಿಶೇಷವಾಗಿ ಬಬಲೇಶ್ವರ ಭಾಗ ಮತ್ತು ಬಾಗೇವಾಡಿ ಸ್ವಲ್ಪ ಏರಿಯಾ ಎಲ್ಲ ಕುಡ್ಕೊಂಡು ಬಂತವ್ರು. ನಮ್ಮ ಪ್ರೊಫೆಸರ್ ಹುಕ್ಕಿ ಅಂತ ಇಂಜಿನಿಯರಿಂಗ್ ಕಾಲೇಜ್ನದು 2004ರಾಗ ಸರ್ ಏನಾರ ಅವರು ಇಕ್ಕಿದ್ರು ನರ್ಮದಾ ಮಾಯಿ ಯೋಜನೆಯನ್ನ ಅವ್ರು IIT ಮುಂಬೈದಾಗಿದ್ದಾಗ ಆ ನರ್ಮದಾ ಮಾಯಿ ಯೋಜನೆಯನ್ನ ಅಭ್ಯಾಸ ಮಾಡ್ತಾಯಿದ್ರು, PhD ಮಾಡ್ತಾಯಿದ್ರು. ಅವರು ಬಂದು ಒಂದು ದಿವಸ ಸರ್ ನರ್ಮದಾ ಮಾಯಿ ಯೋಜನೆದಾಗ 450 ಕಿಲೋಮೀಟರ್ ನೀರು ಒಯ್ದಾರ. 2004ರಾಗ. ಆಮೇಲೆ ಮತ್ತೆ ಇನ್ನೊಂದು ಕಡೆ ಒಂದು ಲೆಕ್ಕದಾಗ 600 ತನಕ ಒಯ್ದಾರ. 450 ಪ್ಲಸ್ 150 ಕಿಲೋಮೀಟರ್ 140 ಕಿಲೋಮೀಟರ್ ಸುಮಾರು 600 ಕಿಲೋಮೀಟರ್. ಅಂದ್ರೆ ಬಿಜಾಪುರದಿಂದ ಆಲಮಟ್ಟಿ ಅಣೆಕಟ್ಟಿಂದ ಬೆಂಗಳೂರಿನ ಮೈಸೂರು ತನಕ ನೀರು ಒಯ್ದಾರ. ನಾವೇ ಹಾಕಿದ್ರು ತಗೊಂಡು ಅಂದೆ ಪ್ರೊಫೆಸರ ನೀವು ಥೆರೋಟಿಕಲ್ ಕರೆಕ್ಟ್ ಅದಿರಿ, ಪ್ರಾಕ್ಟಿಕಲ್ ನಮ್ಗೆ ನೀರಿಲ್ಲ, ನೀರಿನ ಹಂಚಿಕೆ ಆಗ್ಬೇಕಲ್ಲ ಅಂತ ಏನು ಮಾಡ್ಬೇಕು ಸರ್. ಹಂಗೆ ಏನೋ ವಿಚಾರ ಮಾಡಿ ಕುಡಿಯಕ್ಕೆ ನೀರಿಗೆ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಾವಿಷನ್ ಇವತ್ತೊಂದು ದಿವಸ ಇರೋದ್ರಿಂದ ಈ ಕೆರೆ ತುಂಬು ಯೋಜನೆ ರೂಪುಗೊಂಡಿತು. 2008ರಾಗ ನಾವು ಹೋರಾಟ ಮಾಡ್ತೀವಿ. ಈಶ್ವರಪ್ಪನವರು ಮುಖ್ಯಮಂತ್ರಿ ಇದ್ದರು, ಇದು ನೀರಾವರಿ ಸಚಿವರಾಗಿದ್ದರು. ಅವರು ಬಂದರು, ಆಯ್ತಪ್ಪ ಏನೋ ಪ್ರಯತ್ನ ಮಾಡ್ತಿದ್ವಿ ಅಂತೇಳಿ ಪಾಪ ಅವರು ಸ್ಮರಿಸ್ಬೇಕು. ಅವರು ಅನುಮೋದನೆ ಕೊಟ್ಟರು, ಕೆಲಸ ಕೊಟ್ಟರು. ಅವರೊಬ್ಬ ಸರಿಯಾದ ಕಾಂಟ್ರಾಕ್ಟರ್ ಕೊಡ್ಲಾರ್ದಕ್ಕೆ ಒಬ್ಬ ಆಂಧ್ರ ಪ್ರದೇಶ್ ಕಾಂಟ್ರಾಕ್ಟರ್ ಒಂದು ಪೈಪ್ ಹಿಂಗೆ ಹಾಕಿದ, ಒಂದು ಪೈಪ್ ಹಾಕಿದ, ಎಲ್ಲ ಮಾಡಿ ಅದನ್ನ ಯೋಜನೆ ಕೆಡಿಸಿಟ್ಬಿಟ್ಟ. ಆ ಕೆಡಿಸಿದ್ದಕ್ಕೆ ನಾ ಮತ್ತು ಅದಕ್ಕೆ ಒಂದು 10,000 ಓಟ್ ಕಳ್ಕೊಂಡು ನೀರು ಎಲ್ಲಿ ಬಂದು ಅಂತಂದ್ರು. ಎಲ್ಲ ಮಂದಿ ಪ್ರಯತ್ನ ಮಾಡಕ್ಕೆ ಹೋಗಿ ನಾ ಸಿಕ್ಕೊಂಬಿದ್ನವ್ರೆ ಆ ಕಾಂಟ್ರಾಕ್ಟರ್ ಮಾಡಿದ ಕೆಲಸಕ್ಕೆ. ಈಶ್ವರಪ್ಪ ಉದ್ದೇಶ ಕರೆಕ್ಟ್ ಇತ್ತು. ಆ ಕಾಂಟ್ರಾಕ್ಟ್ ಸರಿಯಾದ ಕಾಂಟ್ರಾಕ್ಟ್ ಕೊಡೋದಕ್ಕೆ ನಾನು ಆ ಚುನಾವಣೆಯಲ್ಲಿ ಎಲ್ಲರೂ ನೀರು ಬಂದ್ರೆ ಅದೇ ಅಪಪ್ರಚಾರದಾಗ ನಮ್ದು ಅರ್ಧನಾಗೋದು ಆಗೋಯ್ತು. ಮುಂದೆ ತದನಂತರ ಯೋಗೇಶ್ವರ ಮತ್ತು ಕ್ಷೇತ್ರ ಚನ್ನಪಟ್ಟಣದಲ್ಲಿ ಆಯಿತು. ಇವತ್ತು ಸುಮಾರು 4-5 ಸಾವಿರ ಕೆರೆಗಳನ್ನ ಇವತ್ತು ರಾಜ್ಯದಲ್ಲಿ ತುಂಬ್ತಾ ಇದ್ವಿ. ಪ್ರತಿ MLA ಇವತ್ತು ದಿವಸ ಮತ್ತು ಹೋಬಳಿ ಅಥವಾ ತಾಲೂಕಿಗೆ ಒಂದು ಮತಕ್ಷೇತ್ರಕ್ಕೆ ನಮಗೆ ಕೆರೆ ತುಂಬು ಯೋಜನೆ ಕೊಡ್ರಿ ಅಂತ ಹೇಳಿದ್ರು ದಿವಸ ಆ 2004ರಾಗ ನಾವೇನು ಕೆರೆ ತುಂಬು ಯೋಜನೆ ಪರಿಕಲ್ಪನೆ ಕೊಟ್ಟು ಇವತ್ತು ರಾಜ್ಯಾದ್ಯಂತ ಇವತ್ತು ದಿವಸ ಅದು ಯಶಸ್ವಿಯಾಗಿದೆ. ಇವತ್ತು ದಿವಸ ಮುಂದೆ ಅದು ಏನು ಫೇಲ್ ಆಗಿತ್ತು ಅದನ್ನು ಮುಂದೆ ನಾವು ಬಿಟ್ಟು ಆ ಯೋಜನೆ ನಾನು ಆಲ್ಮೋಸ್ಟ್ ಅಬಂಡೆಂಟ್ ಇದ್ದಂಗೆ ಅದು ಸ್ವಲ್ಪ ಏನು ನಡೆದದು. ಅದು ಪದರಿಂದ ಕೂಡ ನಮ್ಮದು ಕೆರೆ ತುಂಬುವುದು ಕೆನಾಲ್ ಮೂಲಕ ಎಲ್ಲನೂ ತುಂಬಿಸುವಂಥ ಕೆಲಸ ಮಾಡಿ ಹಿಂದೆ ನನಗೇನು ಇದು ಆಗಿತ್ತಲ್ಲ ಆವಾಗ ನೀರು ಕೊಟ್ಟಾಗ 2018ರಾಗ ನನಗೆ 33,000 ಓಟ್ ಹಾಕಿದ್ರು. ಮೊದಲು ಕೈ ಕೊಟ್ಬಿಟ್ಟಿದ್ರು ಎಲ್ಲ ಕೆರೆ ತುಂಬಿಸಿ ನೀರು ಬಂದಿಲ್ರಿ ಅಂತವ್ರಿದ ಸುಮಾರು ಸಕ್ಕರದು. ಇವತ್ತು ಅದೇನೋ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕನಸು ನನಸಾಗಬೇಕು ಅಂತ ತಿಳ್ಕೊಂಡು ಇವತ್ತು ನಾನು ಅಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅಂದು ನಮ್ಮ AICC ಜನರಲ್ ಸೆಕ್ರೆಟರಿ ಮಧುಸೂದನ್ ಮೇಸ್ತ್ರಿ ಅವರಿದ್ದರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಅನಿಸ್ಬೇಕು. ಅವರು ನಮ್ಮ KPCC ಅಧ್ಯಕ್ಷರಾಗಿದ್ದರು. ನಮ್ಮ ಸಿದ್ದರಾಮಯ್ಯನವ್ರಿಗೆ ನಮ್ಗೆ ಅಷ್ಟು ಗಸಾಟೆ ಇರಲಿಲ್ಲ ಅವಾಗ. ಯಾಕಂದ್ರೆ ಅವರು ಅದೇ ಪಕ್ಷದಾಗ ಬಂದಿದ್ರು ಅವಾಗ 2008ರಾಗ. ನಾವು ಮೂಲತಃ ಮೊದಲು ಕಾಂಗ್ರೆಸ್ನಲ್ಲಿದ್ದೀವಿ. ಆವಾಗ ಪರಮೇಶ್ವರ್ ಅವರು ಮತ್ತು ನಮ್ಮ ಇವರು ಯಾರು ಮಧುಸೂದನ್ ಮೇಸ್ತ್ರಿ ಅವರು ಇವತ್ತು ನನಗೆ ನೀರಾವರಿ ಮಂತ್ರಿ ಮಾಡೋ ಜೊತೆಗೆ ನನಗೆ ನೀರಾವರಿ ಖಾತೆ ಕೊಟ್ಟರು. ಮುಂದೆ ಪರಮೇಶ್ವರರು ಮುಖ್ಯಮಂತ್ರಿ ಆಗಲಿಲ್ಲ, ಅವರು ಸೋತ್ರ ಚುನಾವಣೆಯಲ್ಲಿ. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರು. ಅವರು ಕೂಡ ನನಗೆ ಕೊಟ್ಟಂಥ ನೀರಾವರಿ ಖಾತೆಗೆ ನನಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟರು. ಒಂದು ದಿವಸ ಬಹುಶಃ ನಾವು ಒಂದ್ಸಲ ಹೇಳಕ್ಕೆ ತುಮಚಿ ಬಬಲೇಶ್ವರದ ಇತಿಹಾಸ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ಇವತ್ತು ಏನು ಹಿಂದೆ ಬರೀ 2 ಜಾಕ್ವೆಲ್ಗಳಿದ್ದು, ಹನುಮಾಪುರ ಮತ್ತು 2 ಅಲ್ಲ ಮತ್ತು ಮೊದಲ 2 ಜಾಕ್ವೆಲ್ ಮೊದಲ ಬಳುತಿ ಮತ್ತು ಹನುಮಾಪುರ 2 ಇದ್ದು. ಈಗ ಸುಮಾರು 10-9 ಜಾಕ್ವೆಲ್ಗಳನ್ನ ಪ್ರಾರಂಭ ಮಾಡಿದ್ರು. ಭಾಳ ಮಧ್ಯಂತರ ನೀವು ಅರ್ಥ ಮಾಡ್ಕೋಬೇಕು. 2 ಜಾಕ್ವೆಲ್ಸ್ ಇದ್ದು ಈಗ
ತದನಂತರ ಸುಮಾರು 9 ಮೊದಲು ಅಂದಿನ ವೀರಪ್ಪ ಮೊಯ್ಲಿ ಅವರಿಂದ ಹಿಡ್ಕೊಂಡು ಇಲ್ಲಿ ತನಕ 2 ಜಾಕ್ವೆಲ್ಸ್ ಇದ್ದು ನಮ್ಮಲ್ಲಿ. ಇವತ್ತು 9 ಜಾಕ್ವೆಲ್ಸ್ ದಿವಸ 13-18 ವರ್ಷದ ಅವಧಿ. ಮಸೂತಿ ಜಾಕ್ವೆಲ್, ವೈ ಜಂಕ್ಷನ್, ಮಲ್ಗಾನ್ ಪಶ್ಚಿಮ ಕಾಲುವೆ 118 ಕಿಲೋಮೀಟರು, ವಿಜಯಪುರ ಮುಖ್ಯ ಕಾಲುವೆ ಸುಮಾರು 200 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಸುಮಾರು 1,000 ಕಿಲೋಮೀಟರ್ ಕೆನಾಲ್. ಬರೀ ನಮ್ಮ ಬಿಜಾಪುರ ಮೇನ್ ಕೆನಾಲ್ ಏನದಲ್ಲ, ಬಿಜಾಪುರದಿಂದ ಬೆಳಗಾವ, ಬಿಜಾಪುರದಿಂದ ಹುಬ್ಳಿ ಅಷ್ಟು ದೂರ ಅದ. ಎಲ್ಲ ದೇವರ ಪರ್ಗಿ ನಿಮಗೆಲ್ಲ ಒಕ್ಕಲಿಲ್ಲ ಹೇಗೆ ಹೋಗ್ತದಲ್ಲ ಅದಲ್ಲ ಮಾಡೋ ಮೂಲಕ ನಾವು ಇವತ್ತು ದಿವಸ ನಮಗಿನ್ನೂ ನ್ಯಾಯಾಧಿಕರಣ ತೀರ್ಪು ಅಂತಿಮಗೊಂಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಎಲ್ಲವೂ ಕೂಡ ನಾವು ಗೆಜೆಟ್ ನೋಟಿಫಿಕೇಶನ್ ನಂತರ ಮಾಡಬೇಕು. ಆ್ಯಕ್ಚುಲಿ ಅಡ್ವಾನ್ಸ್ ಆಕ್ಷನ್ ಅಂತ ತಿಳ್ಕೊಂಡು ಪೂರ್ವ ತಯಾರಿ ಅಂತೇಳಿ ಈ ನಿರ್ಧಾರಗಳನ್ನು ಮಾಡಿ ಇವತ್ತು ಒಂದು ಹಂತದಲ್ಲಿ ಇವತ್ತು ಸಹ ಕೆರೆಗಳಿಗೆ, ಬಾವಿಗಳಿಗೆ, ಅಂತರ್ಜಲ ಕೆನಾಲ್ಗಳಿಗೆ, ಹಳ್ಳಗಳಿಗೆ ನೀರು ಕೊಟ್ಟಿದ್ದು ಸಹ ಇದನ್ನ ನೀರನ್ನು ಮಾಡೋ ಜೊತೆಗೆ ಸುಮಾರು 14,000 ಕೋಟಿ ರೂಪಾಯಿ ಅಷ್ಟು ಯೋಜನೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. 7,000 ಕೋಟಿ ನನ್ನ ಅವಧಿಯಲ್ಲಿನ ಖರ್ಚು ಮಾಡಿದ್ದಾರೆ, ಮುಂದುವರೆದಿದ್ದಾವೆ. ಮುಳವಾಡ, ಚಿಮ್ಮಲ್ಗಿ, ನಮ್ಮ ತುಳಸಿ ಬಬಲೇಶ್ವರ ಯೋಜನೆ 3,600 ಕೋಟಿ ರೂಪಾಯಿ. ಅದಕ್ಕೆ 6.8 TMC ಅದು ನೀರಿನ ಹಂಚಿಕೆ ಇರಲಿಲ್ಲ. ಅದನ್ನು ಹೊರತುಪಡಿಸಿ ನಾನು ಅಲ್ಲಿ ಪಲ್ಲವರನ್ ಬೇಸಿಂದ ಉಳಿತಾಯ ನೀರನ್ನು ತಗೊಂಡು ಇವತ್ತು ನಾನು ಅದು 6.8 TMC ಮಾಡಿ 1,30,30,000 ಎಕರೆ ಇವತ್ತು ನಮ್ಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಏನು ತಿಕೋಟ ಭಾಗಕ್ಕೆ ಇದಲ್ಲ ಅದನ್ನು ಪೂರೈಸಿದ ಜೊತೆಗೆ ಇವತ್ತು ಬೂದಿಯಾಳ, ಪೀರಾಪುರ ಮತ್ತು ಇದು ತಿರುಗುಂದಿ ಅಕ್ವಾಡಕ್ಟ್. ಈ ತಿರುಗುಂದಿ ಅಕ್ವಾಡಕ್ಟ್ ಏನಾಗಿತ್ತು ಅಂದರೆ ಅದು ಮೊದಲ ಬರೀ ಕೆನಾಲ್ ಇವತ್ತು ದಿವಸ ಬಿಜಾಪುರ ನಗರದ ಹರಿದು ಹೋಗ್ಬೇಕಾಗಿತ್ತು. ಈ ಕರಡಿಯವರು ಎಲ್ಲ ಹೋದ್ರೆ ಬಿಜಾಪುರನ ನಗರದ ಕೆನಾಲ್ ಹೋದ್ರೆ ಅದು ಬಿಡ್ತೂ ಇರಲಿಲ್ಲ, ಯಾಕಂದ್ರೆ ಎಣ್ಣೆ ಲ್ಯಾಂಡ್ಸ್ ಎಲ್ಲ. ಮತ್ತು ಅದು ನಮ್ಮದು ಅಕ್ವಿಷನ್ ಕಾಸ್ಟೇ ಒಂದು 4,000-5,000 ಕೋಟಿ ರೂಪಾಯಿ ಅಂದಾಗಿಬಿಡ್ತಿತ್ತು. ಅದಕ್ಕೆ ಏನು ಮಾಡೋನು, ಯಾಕೆ ನಮಗೆ ಕೃಷ್ಣಾದಿಂದ ಭೀಮಾ ಫ್ಲ್ಯಾಂಗ್ ಇದಕ್ಕೆ ನೀರು ಒಯ್ಬೇಕಾಗಿತ್ತು. ಈ ಕಡೆಯಿಂದ ಆ ಕಡೆಗೆ, ಈ ಕಡೆ ನಮ್ಮ ಕಟ್ಟಕೊಂಡು ಇಂಡಿ ತಾಲೂಕಾಗೆ ಎಲ್ಲ ಕೂಡ ನಮ್ಮ ಬಿಜಾಪುರ ತಾಲೂಕು ಏನು ನಾಗ್ತಾನ್ ಮತ್ತು ಕ್ಷೇತ್ರ ಎಲ್ಲನೂ ಕೂಡ ಇವೆ. ಆವಾಗ ನಮ್ಮ ಪ್ರೊಫೆಸರ್ ಗಲ್ಗೊಳ್ಳಿಯವರು ನಾವು ಕೂಡಿ ಈ ಬಿಜಾಪುರ ನಗರದಾಗ ಇದನ್ನು ಏನಾದ್ರು ಲ್ಯಾಂಡ್ ಎಕ್ವಿಷನನ್ನು ಅವಾಯ್ಡ್ ಮಾಡಬೇಕು, ಈ ಕಾಸ್ಟ್ ನೋಡಬೇಕು ಅಂತೇಳಿ ಈ ತುಡುಗುಂದಿ ಅಕ್ವಾಡಕ್ಟ್ ಇವತ್ತು ಏಷ್ಯಾದ ಅತಿ ಉದ್ದದ ವಯಾಡಕ್ಟ್. ಅಕ್ವಾಡಕ್ಟ್ ಅಂದ್ರೆ ಬರೀ ನೀರು ಹರಿದು ಹೋಗ್ತದೆ. ವಯಾಡಕ್ಟ್ ಅಂದ್ರೆ ಆ ನೀರಿನ ಮೇಲೆ ಇವತ್ತು ನಮ್ಮ ಎಲ್ಲ ವಾಹನಗಳು ಹೋಗ್ತಾವೆ. ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಬಂದ್ ಮಾಡಿಸಿದ್ರು. ಒಂದು ಬೇಡ ವಾಹನಗಳು ಅಡ್ಡಾಡೋದು ಬೇಡ ಅಂತ ಹೇಳಿ ಇಷ್ಟಲ್ಲಿ ಹೋಗ್ತದಂತೆ, ಅಷ್ಟು ದೂರದಷ್ಟಿಟ್ಕೊಂಡು. ಹೀಗೆ 1,000 ಕಿಲೋಮೀಟರ್ ಅಷ್ಟು ಮೇನ್ ಕ್ಯಾನಲು ಇವತ್ತು ಇವೆಲ್ಲವನ್ನು ಮಾಡಿ ಬಹುಶಃ ಇನ್ಫ್ರಾಸ್ಟ್ರಕ್ಚರ್ ನಾವು ಬಹುಶಃ ಆಲ್ಮಟ್ಟಿ ಅಣೆಕಟ್ಟ ಎತ್ತರ ಆಗಬೇಕು. ನಾವು ಈಗ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅಂದು ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಿದ್ದರು. 40 ಲಕ್ಷ 30 ಲಕ್ಷ ಇವತ್ತು ದಿವಸ ನಾವು ಒಪ್ಪಂದದ ಮೇಲೆ ಕನ್ಸೆಂಟದ ಮೇಲೆ ಇದನ್ನು ಕೊಡುವ ಮೂಲಕ ಆಲ್ಮಟ್ಟಿಗೆ ಇವತ್ತು ಆ ಯೋಜನೆಯನ್ನು ಮುಕ್ತಾಯಗೊಳ್ಳಬೇಕು ಅಂತೇಳಿ ದೃಢವಾದ ಒಂದು ಹೆಜ್ಜೆಯನ್ನು ಇವತ್ತು ದಿವಸ ನಾವು ಇಟ್ಟಿದ್ದೀವಿ. ಮುಂದೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಅವತ್ತೊಂದು ದಿವಸ ನಮಗೆ 524 ಆದಮೇಲೆ ಇವತ್ತು ನಮಗೆ 100 TMCಯನ್ನು ಶೇಖರಣೆ ಮಾಡಿ 130 TMCಯನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನೀರಾವರಿ ವಿಚಾರಗಳು ಭಾಳಷ್ಟು ಸಲ ನಿಮ್ಗೆ ಗೊತ್ತಿದೆ. ಇನ್ನು ಕೈಗಾರಿಕೆದಾಗ ಸ್ವಲ್ಪ ಕಷ್ಟದ ಇಲಾಖೆ ಇದು. ಯಾಕಂದರೆ ನಾವು ಕೈಗಾರಿಕೆಗಳನ್ನು ತೊಗೊಂಬರೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಅವರೆಲ್ಲರೂ ಪರೇ ಕೇಳ್ತಾರೆ, ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಯಾವ ಇಂಡಸ್ಟ್ರಿ ಕೇಳಿ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಕೇಳ್ತಾರೆ. ಅವರೆಲ್ಲರೇ ಗುಲ್ಬರ್ಗಾಕ್ಕೆ ಬರ್ರಿ, ಬಿಜಾಪುರ ಬರ್ರಿ ಅಂತಂದ್ರೆ ಭಾಳ ಕಷ್ಟದ ಕೆಲಸ. ಆದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೆಂಪಕೋಲ ಸುಮಾರು ಹೋಗಿ ಬರ್ತದೆ. ಸುಮಾರು 1,600 ಕೋಟಿ ರೂಪಾಯಿ ಇದು ವೆಚ್ಚ ಮಾಡ್ತಾ ಇದ್ದಾರೆ. ಸುಮಾರು 1,200 ಜನಕ್ಕೆ ಉದ್ಯೋಗ ಕೊಡ್ತೀವಿ, 2,000 ಜನಕ್ಕೆ ಉದ್ಯೋಗ ಕೊಡ್ತಿರ್ತಾರೆ. 2,000 ಜನಕ್ಕೆ ಉದ್ಯೋಗ ಕೊಡ್ತಾರೆ. ಮತ್ತು ನನ್ನ ಇಲಾಖೆಯಲ್ಲಿ ಬರುವಂಥದ್ದು ಮೈಸೂರು ಸ್ಯಾಂಡಲ್ ಸೋಪ್, KSDL ಅಂತ ನಮ್ಮ ದೇಶದ ಬರ್ತಾನೆ. ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಎಲ್ಲರಿಗೂ ಅಂತ ಆಗ್ತೈತೆ. ನಮ್ಮ ರಾಜು ಅಲ್ಗೂರವರು ಅಧ್ಯಕ್ಷ ಆಗಿದ್ರು, ಹಿಂದೆ ಕಲ್ತು. ಈಗ ಅಪ್ಪಾಜಿ ನಾಡಗೂಡರು ಅದರ ಅಧ್ಯಕ್ಷ. ಆ KSDLನ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿಯಾಗಿದ್ದೀವಿ. ಇನ್ನೊಂದು ಯೂನಿಟ್ ಮಾಡಬೇಕಾಗಿತ್ತು, ಮತ್ತು ನಮ್ಮದು ಒಂದು ಸ್ವಲ್ಪ ಸ್ವಾರ್ಥ ಇರೋದಲ್ಲ. ಇಷ್ಟೆಲ್ಲ ಅದ್ರ ಸಲುವಾಗಿ ನಾವು ಬೆವರು ಸುರಿಸಿ ಬಂದಾಗ ಆ KSDL 2ನೇ ಘಟಕ ಉತ್ತರ ಕರ್ನಾಟಕ ಎಲ್ಲರೂ ಮಾಡಬೇಕಾಗಿತ್ತು. ವಿಜಯಪುರಕ್ಕೆ ಅದನ್ನು ಕಾಕತಾಳೀಯವಾಗಿ ಆ ರಿಪೋರ್ಟ್ನೂ ಹಂಗೆ ಬಂದ್ಬಿಡ್ತಾವೆ. ಅದು ಸುಡು ಇಟ್ಟಂಗೆ ಆಗ್ತದೆ. ಮತ್ತು ಈ ತೊಗರಿ ಗಿಗರಿ ಏನೇನು ಬೆಳಿತೇವಲ್ಲ ನಾವು ಕಾಳುಗಳನ್ನ, ಅದರ ಸಲುವಾಗಿ ಜಾಗತಿಕ ಟಾಪ್ ಕಂಪ್ನಿ, ಟಾಪ್ ಮೋಸ್ಟ್ ಕಂಪ್ನಿಗಳಲ್ಲಿ ಒಂದಾದಂಥ ವಿಟೇರಾ ಅಂತ ಇರ್ತದೆ. ಆ ವಿಟೇರಾ ಕಂಪನಿ, ಹಿಂದೂಸ್ತಾನ್ ವಿಟೇರಾ ಇವತ್ತು ದಿವಸ ಇಲ್ಲಿ
ಅದೊಂದು ಪಲ್ಸ್ ಪ್ರೊಸೆಸಿಂಗ್ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಇವತ್ತು ಸಹ ಈಗಾಗಲೇ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಅವರು ಕೂಡ ಪ್ರಾರಂಭ ಮಾಡ್ತಾರೆ. ಕೋಕೋ ಕೋಲಾದವರು ಕೂಡ ಇಲ್ಲಿ ಒಂದು ಇನ್ವಿಟೇಷನ್ ಹಾಕಲಿಕ್ಕೆ ಅವರು ಕೂಡ ಇದು ಮಾಡಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಈ ಬ್ಲೇಡ್ ಮ್ಯಾನುಫ್ಯಾಕ್ಚರಿಂಗ್ ಸುಜಲಾಮ್ದವರು ಅವರು ಒಂದು ಬರ್ತಾ ಇದ್ದಾರೆ. ಇನ್ನೂ ಅನೇಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಕಷ್ಟದ ಕೆಲಸ ಇದೆ. ನಮ್ಮದು ಉದ್ದೇಶ ಅದೇ ಅದೇ. ನಾನು ಭಾಳ ಸಲ ಹೇಳ್ತೀನಿ, ಬಾರಾಮತಿ ಥರ ಆಗಬೇಕು. ಹಂಗೆ ಶರದ್ ಪವಾರ್ ಅವರು ಬಾರಾಮತಿಯಲ್ಲಿ ನೀರಾವರಿ, ಹೈನುಗಾರಿಕೆ, ಆಹಾರ ಸಂಸ್ಕರಣೆ ಮತ್ತು ಇಂಡಸ್ಟ್ರೀಸ್ ಎಲ್ಲವನ್ನು ಮಾಡಿದ್ದಾರೆ. ಆ ರೀತಿ ನಮ್ಮ ಜಿಲ್ಲೆನೂ ಆಗಬೇಕು ಅಂತ ಒಂದು ಕನಸು ನನ್ನದು ಕೂಡ ಒಂದು ಕನಸಿದೆ. ಆ ದಿಶೆಯಲ್ಲಿ ನೀರಾವರಿ ಒಂದು ಹಂತಕ್ಕಾಯಿತು. ಎರಡನೇ ಹಂತಕ್ಕೆ ಈ ಹಳ್ಳ ತುಂಬೋದು ಒಂದು ಮಾಡ್ತಾವೆ. ಹಳ್ಳ ತುಂಬೋದು ಮಾಡಿದ್ರೆ ಕೆರೆಗಳ ಜೊತೆ ಕೂಡ ಸುಮಾರು 1500 ಕಿಲೋಮೀಟರ್ ಹಳ್ಳ ಹಾಕವು. 1500 ಕಿಲೋಮೀಟರ್ ಹಳ್ಳ ಆಗ್ತದೆ. ಅಲ್ಲಲ್ಲಿ ಹಳ್ಳಕ್ಕೆ ನೀರು ಕೊಟ್ಟು 178 ಹಳ್ಳಗಳು, 170 ಹಳ್ಳಗಳು ನೀರು ಕೊಟ್ಟು ಪ್ರತಿ ಅಲ್ಲಲ್ಲೇ ಒಂದೊಂದು ಕಿಲೋಮೀಟರ್ ಒಂದೊಂದು ಚೆಕ್ ಡ್ಯಾಮ್, 1 ಮೀಟರ್ ಚೆಕ್ ಡ್ಯಾಮ್ ಮಾಡಿ ನೀರನ್ನು ಇಂಗಿಸಬೇಕು. ಅದು ಸುಮಾರು 1500 ಕಿಲೋಮೀಟರ್ ಆಗುತ್ತೆ. ಹಳ್ಳಗಳೆಲ್ಲನೂ 178 ಹಳ್ಳಗಳೆಲ್ಲ 1500 ಕಿಲೋಮೀಟರ್ ಆಗುತ್ತೆ. ಅದನ್ನು ಕೂಡ ಅಂತರ್ಜಲ ಇದು ಆದರೆ ಕೆರೆ ತುಂಬುವುದು ಮತ್ತು ಹಳ್ಳ ತುಂಬುವುದು ಎರಡೂ ಕೂಡಿದ್ರೆ ಒಂದು ಡಬಲ್ ಇಂಪ್ಯಾಕ್ಟ್ ಆಗ್ತದೆ. ಅಂತರ್ಜಲ ಇವತ್ತು ಸಹ ಭಾಳ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಸಹ ಎಲ್ಲ ಕಡೆ ಇವತ್ತು ಸಹ ಅಭಿವೃದ್ಧಿ ಆಗ್ತದೆ. ತನ್ನ ಮೂಲಕ ರೈತರಿಗೆ, ಕುಡಿ ನೀರಿಗೆ, ಜಾನುವಾರುಗಳಿಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಕೂಡ ಆ ಯೋಜನೆಯನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದೀವಿ. ಒಂದು ಪ್ರಾಯೋಗಿಕವಾಗಿ ಸುಮಾರು 6 ಪ್ಯಾಕೇಜ್ ತೊಗೊಂಡಿದ್ದೀವಿ. ಈಗ ಅದು ಈಗ ಇಷ್ಟೆಲ್ಲ ನಡೆದ ಜೊತೆಗೆ ಹೈನುಗಾರಿಕೆಗೆ ಒಂದು ಒತ್ತನ್ನು ಕೊಡಬೇಕು ಅಂಥೇಳಿ ನಾವು ಅಕ್ಷಯ ಕಲ್ಪ ಜೊತೆಗೆ BLD ಸಂಸ್ಥೆ ಇದ್ದಿದ್ದು. ಯಾಕಂದ್ರೆ ಸರ್ಕಾರಕ್ಕೆ ದುಡ್ಡು ಕೊಡ್ತಿರಲಿಲ್ಲ, ಸಿಗೋದು ಕಷ್ಟ ಇತ್ತು. ಅದಕ್ಕೆ BLD ಸಂಸ್ಥೆಯಿಂದ ನಾವು ಯೂನಿವರ್ಸಿಟಿಯಿಂದ ಪ್ರತಿ ವರ್ಷ 50 ಲಕ್ಷದಂತೆ 5 ವರ್ಷ 2.5 ಕೋಟಿ ರೂಪಾಯಿ ಇದನ್ನು ನಾವು ಅದನ್ನು ಅವರಿಗೆ ಅಕ್ಷಯ ಕಲ್ಪ ಮಾಡಿ ನಮ್ಮ ಇಲ್ಲಿ ಹೈನುಗಾರಿಕೆ, ಯಾಕಂದ್ರೆ ಭಾಳ ಸ್ಲೋ ಆಗಿ ಹೋಗ್ತಾರೆ ಅವ್ರು. ನಮ್ಮ ರಾಜಕೀಯ ಒತ್ತಡ, ನಮ್ಮ ರಾಜಕೀಯ ಇದಕ್ಕೆ ಅವ್ರಿಗೆ ಇದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಕ್ಷಯ ಕಲ್ಪ ಇವತ್ತು ಸಹ ಹೈನುಗಾರಿಕೆಯಲ್ಲಿ ಈಗ ಪೈಲಟ್ ಟ್ರೈನಿಂಗನ್ನು ಪ್ರಾರಂಭ ಸುಮಾರು 10 ಹಳ್ಳಿಗೆ ಪ್ರಾರಂಭ ಮಾಡಿದಾರಲ್ಲ ಈಗ 10 ಮಿಲಿಯನ್. ಮತ್ತು ಭಾಳ ಅದರ ರಿಪೋರ್ಟ್ಸು ಭಾಳ ಚೆನ್ನಾಗಿದೆ. ಒಂದ್ಸಲ ಮಂತ್ರೀಶ್ವರ ಮಾಧ್ಯಮದವ್ರಿಗೇನು ಕೂಡ ಅದನ್ನೊಂದ್ಸಲ ರಿಪೋರ್ಟ್ಸನ್ನು ನೀವು ಅದನ್ನು ಕೊಡಬೇಕು, ಯಾವ ರೀತಿ ಅದನ್ನು ಎಫೆಕ್ಟಿವ್ ಸಹ ಹೈನುಗಾರಿಕೆ ಎಕ್ಸ್ಚೇಂಜ್ ಆಗ್ತದೆ ಅಂತೇಳಿ. ಆ ಜೊತೆಗೆ ಸಹ್ಯಾದ್ರಿ ಜೊತೆಗೂ ಕೂಡ ಇವತ್ತು ಸಹ ಏನು IPO ಇದೆ, ನಿಮ್ಮ ಯಾರು ಶಿಂದೆ ಅವರು, ಗುಲಾಬ್ ಶಿಂದೆ ಅವರು, ಅವ್ರದ್ದು ಒಂದು ಸಹ್ಯಾದ್ರಿ ಕೂಡ ಟೈಪ್ ಮಾಡ್ಕೊಂಡಿದ್ದೀವಿ. ಈಗ ಅನೇಕ ಕನಸುಗಳನ್ನ ಹಾಕ್ಕೊಂಡಿದ್ದೀವಿ. ಎಲ್ಲ ಇವತ್ತು ಸಹ ಮೊನ್ನೆ ಕ್ಯಾಲಿಫೋರ್ನಿಯಾ ದ್ರಾಕ್ಷಿಯನ್ನು ಬೆಳೆದು ತೋರಿಸಿದಾಗ ಬಹುಶಃ ನನಗೆ ಭಾಳ ಸಂತೋಷ ಆಯಿತು. ಅದು ಏನು ರೆಡ್ ಗ್ರೇಪ್ಸ್, ಕ್ಯಾಲಿಫೋರ್ನಿಯಾ ವೆರೈಟಿಯನ್ನು, ಕ್ಯಾಲಿಫೋರ್ನಿಯಾ ಬೆಳೆಯುವಂಥ ರೆಡ್ ಗ್ರೇಪ್ಸನ್ನು, ಟೇಬಲ್ ಗ್ರೇಪ್ಸನ್ನು ಎರಡೂ ಅದಾವಲ್ಲ, ವೈನು ಹೋದ ಇದನ್ನು ಹೋದ. ಆ ರೆಡ್ ಗ್ರೇಪ್ ಟೇಬಲ್ ಗ್ರೇಪ್ಸ್ ಅಂತ ತಂದು ಕೊಟ್ಟರು ನನಗೆ. ಪಾಪ ರೈತರು ನಾನು ತಂದು ಕೊಟ್ಟಾಗ ಭಾಳ ಸಲ ತುಲಾಬಾರು ನನಗೆ ಮಾಡಿದ್ದಾರೆ. ಆದರೆ ಆ ರೆಡ್ ಕೊಂಡು ಕೊಟ್ಟಾಗ ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಆಸೆ ಇವತ್ತೊಂದು ಸಹ ನಿಜವಾಗಿ ನೆರವೇರ್ತಾರಪ್ಪ. ಕ್ಯಾಲಿಫೋರ್ನಿಯಾ ದ್ರಾಕ್ಷಿ ನಮ್ಮ ಜಿಲ್ಲೆಗೆ ಬಂತಾರಪ್ಪ ಅಂತೇಳಿ ಇವತ್ತೊಂದು ಸಹ ನಮ್ಮ ಭಾಳ ಒಂದು ಸಂತೋಷ ಆಯಿತು. 450 ರೂಪಾಯಿ ಅಂತ ಆಯ್ತು ನಮಗೆ. ಹೀಗೆ ಅದು ಆಗ್ತಾ ಇದೆ. ಇನ್ನು ಮುಂದಿನ 2 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಇವತ್ತು ಕೈಗಾರಿಕಾ ಸಚಿವನಾಗಿ ಇವತ್ತು ವಿಜಯಪುರ ಜಿಲ್ಲೆಗೆ ಏನೆಲ್ಲ ರಾಜ್ಯಕ್ಕೂ ಆಯಿತು, ರಾಜ್ಯಕ್ಕೆ ಭಾಳಷ್ಟು ಮಾಡಿದ್ದೀನಿ. ನಾವು ಫಾಕ್ಸ್ಕಾನ್ ಹಿಡ್ಕೊಂಡು, ಲ್ಯಾಬ್ ರಿಸರ್ಚ್ ಹಿಡ್ಕೊಂಡು, ಆಮೇಲೆ ಅಪ್ಲೈಡ್ ಮೆಟೀರಿಯಲ್ಸ್ಕೊಂಡು ಎಲ್ಲನೂ ರಾಜ್ಯದಲ್ಲಿ ಈ ಕಡೆ ನೀಡಬೇಕು. ಹೀಗೆ ಅನೇಕ ಇದನ್ನು ಇವತ್ತು ಸಹ ಕೈಗಾರಿಕಾ ಸಚಿವನಾಗಿ ನನ್ನದೇ ಆದಂಥ ಒಂದು ನನ್ನ ಸಾಮರ್ಥ್ಯವನ್ನು ಇವತ್ತು ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಗೆ ತರುವಂಥದ್ದು ಭಾಳ ಕೆಲಸ ಇದೆ. ಅನೇಕ ಟೊಯೋಟಾದಾಗ ಮೊನ್ನೆ 400 ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಿಸಿದ್ದೀನಿ. ಬೇರೆ ಬೇರೆ ಕಂಪ್ನಿಯಲ್ಲಿ ನನಗೆ ಒಂದು ಉದ್ದೇಶ ಏನಂದ್ರೆ ಇನ್ನು 2 ವರ್ಷನಾಗ ಒಂದು 5,000 ಉದ್ಯೋಗಗಳನ್ನ ಟೊಯೋಟೋ ಅಂತ ಕಂಪ್ನಿಯಲ್ಲಿ ಎಲ್ಲ ಕಡೆ ಕೊಡಿಸೋದು. ಜೊತೆಗೆ ಒಂದು 7-8 ಫ್ಯಾಕ್ಟ್ರೀಸ್ ಇವತ್ತು ನಮ್ಮಲ್ಲಿ ಚಾಲೂ ಆಗಿ ಒಂದು 10,000 ಉದ್ಯೋಗಗಳನ್ನು ಸಿಗಬೇಕು ಅಂತ ತಿಳ್ಕೊಂಡು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾವು ಮಾತನ್ನ ಸಂದರ್ಭ ಹೇಳಿ ಇವತ್ತು ಭಾಳ ಸಂತೋಷದಿಂದ ಬಂದು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಬೇಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ನಮ್ಮ ಯುವ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರು, ಏನು ವಿರೋಧ ಪಕ್ಷದ ಲೋಕಸಭೆಯ ನಾಯಕರು, ನಮ್ಮ AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಆಮೇಲೆ ನಮ್ಮ ನಾಯಕರು, ನಾ 5 ವರ್ಷ ನೀರಾವರಿ ಸಚಿವನಾಗಿ 58,000 ಕೋಟಿ ರೂಪಾಯಿ ನನಗೆ ಕೊಟ್ಟು ಇವತ್ತು ವಿಜಯಪುರ ಜಿಲ್ಲೆಗೆ ನಾ ಏನು ಹಣ ಖರ್ಚು ಮಾಡುತ್ತೀವಿ, ಒಂದು ದಿವಸನೂ ಕೂಡ ಯಾಕೆ ಇಷ್ಟು ಖರ್ಚು ಮಾಡ್ತೀಯತ್ತಪ್ಪ ಅಂತ ನಾನು ಕೇಳಿಲ್ಲ, ಮಾಡ್ಕೊಡಪ್ಪ ನೀವು ಅಂತೇಳಿ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ನಾಯಕರಾದಂಥ ಶ್ರೀ ಮಾಜಿ ಮುಖ್ಯಮಂತ್ರಿಗಳಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಭಾಳ ಹೃದಯಪೂರ್ವಕ ಅವ್ರನ್ನ ನಾನು ಸ್ಮರಣೆಯನ್ನು ಮಾಡ್ತೇನೆ. ಇವತ್ತು ಮತ್ತು ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ನಮ್ಮ KC ವೇಣುಗೋಪಾಲ್ ಅವರು ವಿಶೇಷ ನನ್ನ ಮೇಲೆ ಭಾಳ ಪ್ರೀತಿಯನ್ನು ಹೊಂದಿದಂಥವ್ರು, ಸೂರ್ಜೇವಾಲ್ ಅವರು ಕೂಡ ನನ್ನ ಮೇಲೆ ಒಂದು ಪ್ರೀತಿಯನ್ನು ಹೊಂದಿ, ಮತ್ತು ಇಂದು DK ಶಿವಕುಮಾರ್ ಅವರು ಕೂಡ ಇವತ್ತು ನನಗೆ
ತಮ್ಮ ಸಂಪುಟದಲ್ಲಿ ಸಚಿವನಾಗಲಿಕ್ಕೆ ಒಂದು ಸಹಾಯವನ್ನು ಸರ್ಕಾರವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳು. ಜೊತೆಗೆ ನನ್ನ ಮತಕ್ಷೇತ್ರ ಜನ, ನೀವು ನನಗೆ ಆರಿಸಿ ಕಳಿಸ್ಲಿಕ್ಕೆ ನಾನು ನಾಯಲ್ ಮಂತ್ರಿ ಆಗಿದ್ದೀನಿ. ನಾವು ಮಂತ್ರಿ ಆಗಿರ್ಲಿಕ್ಕಂದ್ರೆ ಅದು ಆಯಿತು. ಅದು ನನ್ನ ಮಂತ್ರಿ ಆಗಿದ್ದ ನೀರಾವರಿನೂ ಹಾಕಿದ್ರು ಬಿಜಾಪುರ ಜಿಲ್ಲೆ. ಮತ್ತು ನಾವು ಅದೇ ಕತೆ ಹೇಳ್ಕೊತ್ಕೊಂಡಿರ್ಬೇಕಾಗಿತ್ತು. ಬರದ ಜಿಲ್ಲೆ, ಹಿಂದೂ ಜಿಲ್ಲೆ, ಅದು ಹೃದಯ ಶ್ರೀಮಂತರು ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜ್ಲಿಗಪ್ಪನ ಬಂಗಾರದ ಕೂದಿವಂತಾರೆ ಆ ಕತಿನೇ ಇನ್ನೂ ಒಂದು 100 ವರ್ಷ ಹೇಳ್ಕೊತ ಹೋಗ್ಬೇಕಾಗಿತ್ತು. ನೀವು ನನ್ನ ಆರಿಸಿ ಕಳಿಸಿದ್ರಿಂದ ಇವತ್ತು ನೀರಾವರಿ ಮಂತ್ರಿ ಆಗಿ ಇವತ್ತು ಸಹ ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಹೇಳಿ, ಜಿಲ್ಲೆಯ ಜನತೆಗೂ ಕೂಡ ಇವತ್ತು ಸಹ ನನ್ನ ಮೇಲೆ ಏನೋ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿ, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಊಟಕ್ಕೆಲ್ಲ ಹೋಗ್ತಾ ಐತಲ್ಲ ಮತ್ತೆ ಊಟ ಅದು ಮಾಡಿಸಿರೇ ಇಲ್ಲ, ಮತ್ತು ಬರೀ ನನಗೆ ಕಳಿಸ್ಬಿಡೋರು. ಅದಕ್ಕೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಅವತ್ತು ವಂದನೆಗಳು. ನನಗೆ ಸಂತೃಪ್ತಿ ಇದೆ. ಅವತ್ತು ಸಹ ನಾನು ಮಾಡಿದಂಥ ಕಾರ್ಯಗಳು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಏನೋ ಒಂದು ಪ್ರೇರಣೆ ಇತ್ತು, ಅವರ ಆಸೆ ಇತ್ತು, ಅದನ್ನು ನಾನು ನಿಭಾಯಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವರ ಎಲ್ಲರಿಗೂ ಧನ್ಯವಾದಗಳು. ಕೃತಜ್ಞತೆ.